ಅದಕ್ಕೆ ನಾನು ಹೇಳಿದ್ದೀಗ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥವ್ರು. ಆಮೇಲೆ ಈಗ ಹರಪನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳಿ, ಲತಾ ಮಲ್ಲಿಕಾರ್ಜುನ್ ಅವರು, ವೀಣಾ ಮಹಾಂತೇಶ್ ಇಬ್ರು ಅಕ್ಕ ತಂಗಿದಿರು. ಅವ್ರು ಟಿಕೆಟ್ ಕೇಳ್ತಾರೆ, ಇಬ್ರಿಗೂ ಕೊಡ್ಲಿಲ್ಲ, ಅಲ್ಲಿ ಬೇರೆಯವ್ರಿಗೆ ಕೊಟ್ರು. ಲತಾ ಮಲ್ಲಿಕಾರ್ಜುನ್ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು. ಅದಕ್ಕಿಂತ ಮುಂಚೆ ಅವರ ಅಣ್ಣ MP ರವೀಂದ್ರ ಅವ್ರು ಗೆಲ್ತಾ ಇದ್ರು. ಸೊ ಲತಾ ಮಲ್ಲಿಕಾರ್ಜುನ್ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಜನ ಆಯ್ಕೆ ಮಾಡಿದ್ರು. ಸೊ ಕಾಂಗ್ರೆಸ್ನ ಕಾರ್ಯಕರ್ತ ಒಬ್ಬ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಜನ ಲತಾ ಮಲ್ಲಿಕಾರ್ಜುನ್ MP ಪ್ರಕಾಶ್ ಅವ್ರ ಮಗಳಿಗೆ ವೋಟ್ ಹಾಕ್ತಾರೆ ಇಂಡಿಪೆಂಡೆಂಟ್ ಆಗಿ. ಈಗ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಇವತ್ತು ಅಲ್ಲಿ ಕೂಡ ಬಾಗಲಕೋಟೆನಲ್ಲೂ ಸ್ವಾಭಾವಿಕವಾಗಿ ಒಂದು ಇದರಲ್ಲಿ ಯಾರು ಎಲ್ಲರಿಗೂ ಓಪನ್ ಇದೆ ರಾಜಕೀಯ, ಏನು ಇವತ್ತು ಇವ್ರಿಗೆ ಕೊಡಬೇಕು ಮೇಡಮ್. ಒಂದು ಕಡೆ ನಿಮಗೆ ಈ ಬಾಗಲಕೋಟೆ ಅಂತ ಬಂದರೆ ಒಬ್ಬರದು ಸಾವಿನ ಅನುಕಂಪ ಅಂತ ಕೆಲವರು ಮಾತಾಡ್ತಾರೆ. ಟಿಕೆಟ್ ಕೊಡೋಕೆ ಅನುಕಂಪದ ಅಲೆ ಇರುತ್ತೆ, ಅದು ಸಹಜವಾಗಿ. ಯಾವುದೇ ಫ್ಯಾಮಿಲಿಯಲ್ಲಿ ಸಿಟ್ಟಿಂಗ್ MP ನೋ ಸಿಟ್ಟಿಂಗ್ MLA ನೋ ತೀರ್ಕೊಂಡಾಗ ಅವ್ರ ಮನೆಯವರಿಗೆ ಕೊಡೋದು ಒಂಥರ ವಾಡಿಕೆ ಥರ ಬಂದ್ಬಿಟ್ಟಿದೆ ಪಾರ್ಟಿಲಿ. ಒಂದು ಕಡೆ ಸಾವಿನ ಅನುಕಂಪ ಆದರೆ ನಿಮ್ಮ ಪಾರ್ಟಿ ಕಡೆದ ಸೋಲಿನ ಅನುಕಂಪನ ಚರಂತಿ ಮಠರು ಸೋಲಿನ ಅನುಕಂಪ, ಸೋತ್ಬಿಟ್ಟಿದ್ರು, ಮುಂಟಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅವ್ರಿಗೆ, ಖರ್ಚು ಮಾಡ್ಕೊಂಡ್ಬಿಟ್ಟಿದ್ರು ದುಡ್ಡು. ಖಂಡಿತ ಇಲ್ಲ. ನಾವು ಮೊದಲೇ ಅದು ಎಲ್ಲೂ ನಮ್ಮಲ್ಲಿ ಗೊಂದಲ ಇರಲಿಲ್ಲ. ಓಕೆ, ನಾವು ಎರಡೂ ಕಡೆನೂ ಟಿಕೆಟ್ ಹಂಚುವಾಗ ಪ್ರಾಪರ್ ಪ್ಲಾನ್ ಆಗಿ 3-4 ದಿನ ಮೊದಲೇ ಟಿಕೆಟ್ ಅನ್ನು ಒಮ್ಮತದಿಂದ ಹಂಚಿದ್ದು. ಯಾರು ಕೂಡ ಭುಗಿಲೆದ್ದಿಲ್ಲ ಅಥವಾ ಯಾವುದೇ ಒಂದು ಬೇರೆಯವರು ಬಂದು ಗಲಾಟೆ ಮಾಡೋದು ಏನೂ ಆಗಿಲ್ಲ. 2 ವರ್ಷಕ್ಕೆ ಖರ್ಚು ಮಾಡ್ಕೊಬೇಕು ಅಷ್ಟೊಂದು ಅಂತನಾ? ಹಾಗಲ್ಲ ನೋಡಿ, ನಾವು 100% ವಿನ್ ಆಗುತ್ತೆ ಅಂತ ಗೊತ್ತಿರೋದನ್ನೇ ಹೇಳಿದೆ. ಒಂದು ಮಾತಿಲ್ಲಿ ಹೇಳಲೇಬೇಕು ರಮಾಕಾಂತ್, ಈ 3 ವರ್ಷದಲ್ಲಿ ದಾವಣಗೆರೆಗೆ ಇಷ್ಟು ವರ್ಷದಿಂದ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ತಿರಲ್ಲ, ಏನ್ ಮಾಡಿದ್ದಾರೆ ಅಲ್ಲಿ? ಅಥವಾ ನಾವು ಹೇಳೋದು ಶಾಮನೂರು ಭದ್ರಕೋಟೆ ಏನೇ ಮೇಡಮ್, ಕಾಂಗ್ರೆಸ್ ಭದ್ರಕೋಟೆ ಏನ್ಬೇಡಿ, ಶಾಮನೂರು ಅಂತ ಹೇಳಿ. ಇಲ್ಲ, ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ. ಅವ್ರ ಕಾಲೇಜ್ಗಳು ಮಾಡಿರ್ಬೋದು, ಆದ್ರೆ ಗವರ್ಮೆಂಟ್ ಕಾಲೇಜ್ ಅಥವಾ ಅವರ ಒಂದು ಹಾಸ್ಪಿಟಲ್ ಕತೆ ಏನಾಗಿರುತ್ತೋ, ಅಥವಾ ಮೂಲಭೂತ ಸೌಕರ್ಯ ಏನಾಗಿದೆ, ಅಥವಾ ಕಾನೂನು ಸುವ್ಯವಸ್ಥೆ ಏನಾಗಿದೆ, ಅಥವಾ ಇಂಥದ್ದೊಂದು ದಾವಣಗೆರೆಗೆ ಪರ್ಟಿಕ್ಯುಲರ್ ಆಗಿ ಈ ಸರಿ ಬಜೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಏನ್ ಮಾಡಿಲ್ಲ. ದಾವಣಗೆರೆ ಆಗ್ಲಿ ಬಾಗಲಕೋಟೆ ಆಗ್ಲಿ ಎರಡೂ ಕಡೆನೂ ಕೂಡ ಯಾವ ತರ ಇದೆ ಅನ್ನೋದನ್ನು ಜನ ಒಂದು ನೋಡಿದ್ದಾರೆ. ಒಂದು ಮಾತಿಲ್ಲಿ ಹೇಳಲೇಬೇಕು, ವಕ್ತಾರಳಾಗಿ ನಾನು ಏನು ಅಂತ ಹೇಳ್ಬೇಕಾಗಿಲ್ಲ. ಇಡೀ ರಾಜ್ಯದ ಜನ ಮತದಾರರೇ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅನ್ನೋದನ್ನು ನೋಡ್ಕೊಂಡು ಬಂದಿದ್ದಾರೆ. ಈ 3 ವರ್ಷದಿಂದ ಅವ್ರು ಯಾವ ತರ ಒಂದು ದುರಾಡಳಿತ ಇದೆ ಅನ್ನೋದನ್ನ, 3 ವರ್ಷ ದುರಾಡಳಿತ ಇದೆ ಅಲ್ಲ, ಅಭಿವೃದ್ಧಿ ಶೂನ್ಯ. ಶಾಮನೂರು ಶಿವಶಂಕರಪ್ಪ ಎಸ್ಟೇಟ್ ಅದು ಗೊತ್ತಿಲ್ಲ. ಶಾಮನೂರು ಶಿವಶಂಕರಪ್ಪ ಪಾರ್ಟಿ ವಿತ್ ಡಿಫರೆನ್ಸ್. ಮತ್ತೆ ಕಾಂಗ್ರೆಸ್ ಏನಕ್ಕೆ ವೀಕ್ ಇದೆ, ಕಾಂಗ್ರೆಸ್ ಮುಖಂಡತ್ವ ಏನಕ್ಕೆ, ನಾಯಕತ್ವ ಏನಕ್ಕೆ ವೀಕ್ ಇದೆ ಅಂತ ಹೇಳಿದ್ರೆ, ಇವ್ರಿಗೆ ಬೆದರಿಸ್ಬಿಟ್ಟು ಅವರೇ ಹೋಗಿ ನಾಮಿನೇಷನ್ ಹಾಕ್ಬಿಟ್ಟು ಮಾಡ್ತಾರೆ. ಎಲ್ಲರಿಗೂ ನೋಡುವಂತದ್ದು ಇದು. ಅಂದ್ರೆ ಅಷ್ಟು ತಾಕತ್ತು ಕೆಪಾಸಿಟಿ ಪಕ್ಷ ಏನಿಲ್ಲ ಇಲ್ಲಿ. ಒಂದು ಇಲ್ಲಿ ಮಾತು ಹೇಳಲೇಬೇಕು, ನಾವು ಅಲ್ಪಸಂಖ್ಯಾತರು ಈ ತರ ಮುನಿಸ್ಕೊಂಡಿದ್ದಾರೆ. ಇವತ್ತು ಯಾರು ಸಮರ್ಥ ಅವರ ಅಮ್ಮ, ನಮ್ಮ MP, ಕಾಂಗ್ರೆಸ್ನ MP ಆದಂತ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದ್ ಕಡೆ ಕೇರಳದಲ್ಲಿ ಒಂದು ದೀಪ ಹಚ್ಚಬೇಕು ಅಂತ ಹೈಕೋರ್ಟ್ ಆದೇಶ ನೀಡುತ್ತೆ. ನಾನು ಹಚ್ಚುವುದು ಬೇಡ ದೀಪ ಅಂತ ಹೇಳಿ ಹಿಂದೂಗಳಿಗೂ ಕೂಡ ಯಾವ ತರ ಅವರು ಸೈನ್ ಹಾಕಿದ್ದಾರೆ ಅನ್ನೋದನ್ನ ನೆನಪಿಸ್ತೀನಿ. ಖಂಡಿತ ದೀಪ ಹಚ್ಚೋದು ಹಿಂದೂಗಳೇ. ಅಲ್ಲಿ ಒಂದು ಕಡೆ ಮುಸಲ್ಮಾನರು ಮುನಿಸ್ಕೊಂಡಿದ್ದಾರೆ, ಹಿಂದೂಗಳು ಈ ರೀತಿ ಎಷ್ಟು ಜನ ಜೈನರು ಕೊಟ್ಟಿದ್ದೀರಾ, ಎಷ್ಟು ಜನ ಕ್ರಿಶ್ಚಿಯನ್ರು ಕೊಟ್ಟಿದ್ದೀರಾ, ಅವ್ರಿಗೆ ನಿಮ್ಮ ಸರ್ಕಾರದಲ್ಲಿ 85,000 ಮುಸಲ್ಮಾನರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಅವ್ರಿಗೂ ತಲುಪುವಂತೆ ಬೊಮ್ಮಾಯಿ ಅವ್ರ ಸರ್ಕಾರನೋ, ಸದಾನಂದ ಗೌಡ್ರ ಸರ್ಕಾರನೋ, ಜಗದೀಶ್ ಶೆಟ್ಟರ್ ಅವರು 85,000 ಜನಗಳಿಗೆ ಸರಿ ಇವ್ರು ಕೊಟ್ಟಿಲ್ಲ, ಆಸ್ಪತ್ರೆ ಕಟ್ಕೊಟ್ಟಿಲ್ಲ, ಆಗ್ಲೇ ಅವರು ಜಮೀನ ಮೇಡಮ್ ಮಾತಾಡ್ತಾ ಇದ್ರು. ಏನ್ ಕಟ್ಕೊಟ್ಟಿದ್ದೀರಿ ನೀವು? ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರಿ? ಅಲ್ಪಸಂಖ್ಯಾತರಿಗಾಗ್ಲಿ ಅಥವಾ ಹಿಂದೂಗಳಿಗಾಗ್ಲಿ ಯಾವತ್ತೂ ಕೂಡ ನಾವು ಆಫೀಸ್ ಮೆಂಟ್ ಪೊಲಿಟಿಕ್ಸ್ ಮಾಡಿಲ್ಲ, ಕೊಡಲ್ಲ ನಾವು ಆಗಿದಾಗ್ಲಿ ಅಂತ. ನಾನು ಓಲೈಕೆನೂ ಮಾಡಲ್ಲ, ತುಷ್ಟೀಕರಣವೂ ಇಲ್ಲ. ಮೇಡಮ್ ಅವ್ರ ಆಸ್ಪತ್ರೆ ಕೇಳಿದ್ರು, ಮೇಡಮ್ ನೀವು ತ್ರಿವಳಿ ತಲಾಖ್ ಇಟ್ಕೊಂಡಿದ್ದು ಇನ್ನು ಅದನ್ನ ಹೇಳ್ತಾನೆ ಇರಿ, ಇನ್ನೊಂದು 500 ವರ್ಷ ನೀವು ಅವ್ರ ಆಸ್ಪತ್ರೆ ಕೇಳಿ ತ್ರಿವಳಿ ತಲಾಖ್ ಹೋಗ್ಬಿಟ್ರಾಗ್ಲೇ ಕೂಡ ಅಲ್ಪಸಂಖ್ಯಾತರು ಏನು ಮಾಡಿಲ್ಲ ಅಂತಿದಿರಲ್ಲ. 40 ಜಾಗದಲ್ಲಿ ಹೇಗೆ ಮುಸಲ್ಮಾನರು ವಿನ್ ಆದ್ರು? ಕೆಲಸದ ಮಾತಾಡಿ ಅಂದ್ರೆ ನೀವು ಇನ್ನಾಗಿದ್ದೆ ಹೆಂಗೆ? ನಾವು ಮೈತ್ರಿ ಮಾಡ್ಕೊಂಡಿದ್ದೆ ಹೆಂಗ್ ಗೊತ್ತಾ? ನಾವು ಅಲ್ಲಿ ನಿತೀಶ್ ಕುಮಾರ್ಗೆ ಹೆಂಗೆ ನಾವು ಹೇಳಿದ್ವಿ ಗೊತ್ತಾ? ಈಗ ಅವ್ರನ್ನ ಹೆಂಗ್ ರಾಜೀನಾಮೆ ಕೊಡ್ಸಿದ್ವಿ ಗೊತ್ತಾ? ಹೆಂಗ್ ರಾಜ್ಯಸಭೆ ದುಡಿದ್ವಿ ಗೊತ್ತಾ? ಅಂದ್ರೆ ಇದಕ್ಕೆ ನಾನು ಉತ್ತರ ಹೇಳ. ಇದಕ್ಕೆ ನಾನು ನಿತೀಶ್ ಕುಮಾರ್ ರಾತ್ರಿ ಯಾಕೆ ರಾಜೀನಾಮೆ ಕೊಟ್ರು, ಯಾಕೆ ರಾಜ್ಯಸಭೆಗೆ ಹೋದ್ರು, ಈ ಇಡೀ ವಿಶ್ವ ಕೇಳ್ತಾ ಇದೆ ಪ್ರಶ್ನೆ, ನಿಮ್ಮಲ್ಲಿ ಉತ್ತರ ಇಲ್ಲ. ಅದಕ್ಕೆ ಅವರಷ್ಟಕ್ಕೆ ಅವರೇ ಹೋಗ್ಬಿಟ್ಟಂಗೆ ಮುಖ್ಯಮಂತ್ರಿ ಪದವಿ ಬಿಟ್ಬಿಟ್ಟು ಮನುಷ್ಯ ರಾಜ್ಯಸಭೆಗೆ ಹೋಗ್ಬಿಟ್ರಂತಂಗೇನೆ. ಒಂದಂತೂ ಇಲ್ಲಿ ಸ್ಪಷ್ಟ, ಸರ್ಕಾರ ದಾವಣಗೆರೆ ಬಾಗಲಕೋಟೆಯನ್ನು ಕಡೆಗಣಿಸಿದೆ.